ಬಾಂಬ್ ಶೆಲ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿ ಇದರಿಂದ ಇವತ್ತು ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಗ ಡ್ರೈವ್ ಮಾಡೋವಂಥವ್ರಿಗೆ, ತುಂಬ ವೆಹಿಕಲ್ಸ್ ಎಲ್ಲ ಓಡಿಸೋಂಥವ್ರಿಗೆ ಹೀಟ್ ಆಗಿರುತ್ತೆ, ನೆತ್ತಿ ಎಲ್ಲ ಬಿಸಿ ಆಗಿರುತ್ತೆ, ಅವ್ರಿಗೂ ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಕಣ್ಣೆಲ್ಲ ಕೆಂಪಾಗುತ್ತೆ, ಉರಿ ಬಂದಿರುತ್ತೆ ಕೆಲವ್ರಿಗೆ, ಅದು ಕೂಲೆಂಟಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರ್ನ ನರಿಶ್ ಮಾಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಅಂತೂ ಯಾರಿಗೆಲ್ಲ ಫಾಸ್ಟ್ ಹೇರ್ ಗ್ರೋತ್ ಆಗಬೇಕಂತ ಅನ್ಸುತ್ತೋ ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಳೆದ 20 ವರ್ಷಗಳಿಂದ ಆಯುರ್ವೇದದ ಸಾರದಿಂದ ತೆಗೆದಂತಹ ಸೌಂದರ್ಯ ಜ್ಞಾನವನ್ನು ಅವರ ಪಾರ್ಲರ್ನಲ್ಲಿ ಮಾತ್ರ ಅಲ್ಲದೇನೆ ನಮಗೋಸ್ಕರ ನಮ್ಮ ಚಾನಲ್ನಲ್ಲಿ ಅವರು ನಿಮಗಾಗಿ ಹಂಚಿಕೊಡ್ತಾ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಸೊ ಇವತ್ತು ಯಾವ ಒಂದು ಸೌಂದರ್ಯ ರಹಸ್ಯವನ್ನು ಹೊರಗೆ ತರ್ತೀರಾ? ಈಗಷ್ಟೇ ಹೇಳಿದರೆ 20-25 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ 25 ವರ್ಷದ ಹಿಂದ್ಗಡೆ ನಾನು ಮಾಡ್ಕೊಂಡಿರೋಂಥ ಒಂದು ಬಾಂಬ್ ಶೆಲ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಂಡಿಯನ್ ಗೂಸ್ಬೆರಿ ಅಂತ ಕೂಡ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಇವತ್ತು ಸ್ಪೆಷಲಾಗಿ ತಂದಿದ್ದೀನಿ. ಸೊ ನಮ್ಮ ಇಂಡಿಯನ್ ಗೂಸ್ಬೆರಿ ಅಂದರೆ ನೆಲ್ಲಿಕಾಯಿ, ಬಾಂಬ್ ಶೆಲ್ ಆಫ್ ವಿಟಮಿನ್ ಸಿ ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಇದರಿಂದ ಇವತ್ತು ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಮ್ಲ ಅಂತಂದರೆ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಇವತ್ತು ಹೇರ್ ಟಾನಿಕ್ ಹೇಗೆ ಮಾಡೋದು, ಹೇರ್ ಆಯಿಲ್ ಹೇಗೆ ಮಾಡೋದು, ಹೇರ್ ಪ್ಯಾಕ್ ಹೇಗೆ ಮಾಡೋದು ಅನ್ನೋ 3 ಸೀಕ್ರೆಟ್ ಫಾರ್ಮುಲಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ ಹೇಗೆ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಆಮ್ಲ ಅಂದ ತಕ್ಷಣವೇ ಎಲ್ಲರಿಗೂ ಗೊತ್ತಿರುತ್ತೆ, ವೆರಿ ರಿಚ್ ಇನ್ ವಿಟಮಿನ್ ಸಿ ಅಂತ ಹೇಳಿಬಿಟ್ಟು ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ ABC ಜ್ಯೂಸ್ ಅನ್ನೋದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಆ್ಯಪಲ್, ಬೀಟ್ರೂಟು ಮತ್ತು ಆಮ್ಲನೂ ಹಾಕಿರ್ತಾರೆ, ಅದರಲ್ಲಿ ಕ್ಯಾರೆಟ್ ಹಾಕಿ ಮಾಡೋವಂಥದ್ದು. ಆ್ಯಪಲ್ ಜಾಗದಲ್ಲಿ ಆಮ್ಲ ಹಾಕುವಂಥದ್ದು ತುಂಬ ಜನ ರೂಢಿಸ್ಕೊಂಡಿರ್ತಾರೆ. ಆ್ಯಕ್ಚುಲಾಗಿ ಹಾಗೆ ಮಾಡೋಕ್ಕೆ ಹೋಗಬಾರ್ದು. ನಾನು ಸುಮಾರು ಸತಿ ಹೇಳಿದ್ದೀನಿ, ವಿರುದ್ಧ ಆಹಾರ ಅಂತ ಹೇಳಿದ್ದೀವಲ್ಲ, ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಇದ್ರ ಜೊತೆ ಅದನ್ನೆಲ್ಲ ಹಾಕಿದಾಗ, ರೂಟಿ ವೆಜಿಟೇಬಲ್ಸ್ನ ಹಾಕಿದಾಗ ಅದು ವಿರುದ್ಧ ಆಹಾರ ಆಗುತ್ತೆ. ಅದ್ರ ಬದಲಿಗೆ ಮನೇಲೇ ಇದನ್ನು ತಂಬುಳಿ, ಚಟ್ನಿ ಅಥವಾ ಇದನ್ನು ಜ್ಯೂಸ್ ಥರ ಕನ್ಸ್ಯೂಮ್ ಮಾಡ್ತಾರೆ ಅನ್ನೋದಾದರೆ ಬರೀ ಇದು ಜೊತೆಗೆ ಪುದೀನ ಹಾಕ್ಬೋದು. ಹಾಗೆ ತಿನ್ನೋಕ್ಕೂ ಇನ್ನೂ ರುಚಿ, ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಪಿಸೋಡ್ ಶುರು ಆಗೋದು ಮುಂಚೆ ಒಂದು ಖಾಲಿ ಮಾಡಾಯ್ತು. ಇದರಲ್ಲಿ ಡೆಫಿಸಿಟ್ ಆಗಿರೋದೇ ಎಷ್ಟು ಇಷ್ಟ ಗೊತ್ತಾ ನನಗೆ. ನಮ್ಮ ಮನೆ ಪಕ್ಕ ಒಬ್ರು ಅಜ್ಜಿ ಇರ್ತಿದ್ರು, ತುಂಬಾ 25-30 ವರ್ಷ ಹಿಂದಿನ ಕಥೆ. ಅವ್ರ ಜೊತೆ ನಾವು ಪಕ್ಕದ ಒಂದು 1.5 ಕಿಲೋಮೀಟರ್ ದೂರ ನಡ್ಕೊಂಡು ಒಂದು ಗುಡ್ಡ ಇಡೀ, ಅಲ್ಲಿ ನೆಲ್ಲಿಕಾಯಿ ಮಧ್ಯದಲ್ಲಿ ಕಾಡಿನ ಮಧ್ಯೆ ಇರ್ತಿತ್ತು. ನಾವಿಬ್ರು ಹೋಗಿ ಹುಡುಕಿ, ನಾನ್ ಮರ ಹತ್ತಕ್ಕೆ, ಅವ್ರು ಕಲೆಕ್ಟ್ ಮಾಡಕ್ಕೆ. ಇನ್ಫ್ಯಾಕ್ಟ್ ಅವ್ರ ಅಜ್ಜಿ ಹತ್ರನೇ ಇವತ್ತು ಕೇಳಿ ತಗೊಂಡ್ಬಂದಿರೋದು ನಾನು. ಇವತ್ತು ಆಮ್ಲ ಕೂಡ ಅದೇ ಅಜ್ಜಿ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಸೊ ಇವತ್ತು ಈ ಆಮ್ಲದಿಂದ ಹೇಗೆಲ್ಲ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತೀನಿ. ಸೊ ಒಂದು ಹೆಲ್ತ್ ಡ್ರಿಂಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಇದು ತುಂಬ ತೀಕ್ಷ್ಣ ಪ್ರಕೃತಿ ಅಥವಾ ಕ್ಷಾರ ಪ್ರಕೃತಿ ಅಂತ ಹೇಳ್ತೀವಿ, ಅಂದರೆ ತುಂಬ ಪಂಜೆಂಟ್ ಆಗಿರುತ್ತೆ ಇದು. ಹಾಗೆ ಕನ್ಸ್ಯೂಮ್ ಮಾಡಿದಾಗ ನಮಗೆ ತಿನ್ನುವಾಗ ಯಾವಾಗ ಒಂಥರ ಅಂದರೆ ಅದು ತುಂಬ ಜಮ್ ಅಂತ ಅಂತಾರೆ, ಹಾಗೆ ಅದು ಹೊಟ್ಟೆಗೆ ಕೂಡ ಅಷ್ಟು ಡೈರೆಕ್ಟಾಗಿ ತೊಗೊಳ್ಬಾರ್ದು. ಇದು ಅತಿ ತೀಕ್ಷ್ಣ ಪ್ರಕೃತಿಗೆ ಸ್ವಲ್ಪ ಮಂದ ಪ್ರಕೃತಿದು ಮಿಕ್ಸ್ ಆದಾಗ ಅದು ತುಂಬ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ಇದನ್ನು ನಾವು ನೀರು ಮಜ್ಜಿಗೆ ಮಾಡ್ತೀವಲ್ವ ಮನೆಯಲ್ಲಿ, ನಾವು ಯೂಶಲಿ ಹಾಕ್ತೀವಲ್ಲ, ಮೊಸರು ಕಡ್ದಾಗ ಬಂದಿರೋಂಥ ನೀರು ಮಜ್ಜಿಗೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಕರಿಬೇವು ಎಲ್ಲ ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಇದನ್ನು ಸಣ್ಣ ಹೋಳುಗಳಾಗಿ ಮಾಡಿ ಹಾಕಿ ಮಿಕ್ಸಿ ಜಾರಲ್ಲಿ ಅಥವಾ ಹ್ಯಾಂಡ್ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಆವಾಗ ಅದು ಮಂದ ಪ್ರಕೃತಿ ಜೊತೆ ಇದು ತೀಕ್ಷ್ಣ ಪ್ರಕೃತಿ ಹೋದಾಗ ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ರೀತಿ ನಾವು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆ್ಯಂಡ್ ಹೆಲ್ದಿ ಕೂಡ. ಸೊ ಆ ಥರ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಮತ್ತು ಬರೀ ಹೊಟ್ಟೆಗೆ ತುಂಬ ಜನ ಆಮ್ಲ ಜ್ಯೂಸ್ ಕುಡಿತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಆಮ್ಲ ಜ್ಯೂಸ್ ಅಂತ. ಆ ಥರದವ್ರು ನೋಡಿ ಆ್ಯಸಿಡಿಟಿ ತುಂಬ ಜಾಸ್ತಿ, ಹುಳಿ ತೇಗ ಬರುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ. ಅಮೃತನೇ ಕರೆಕ್ಟು, ಆದರೆ ಅದನ್ನು ಹೇಗೆ ತೊಗೊಳ್ಬೇಕು ಹಾಕಿ ತೊಗೊಂಡ್ರೆ ಮಾತ್ರ ಅದು ಅಮೃತ ಆಗುತ್ತೆ, ಇಲ್ಲಾಂದರೆ ವಿಷ ಆಗೋಗುತ್ತೆ. ಸೊ ಬರೀ ಹೊಟ್ಟೆಗೆ ಆಮ್ಲ ಜ್ಯೂಸ್ನ ಆದಷ್ಟು ತೊಗೊಳ್ಬೇಡಿ. ಆಮ್ಲ ಜ್ಯೂಸ್ ತೊಗೊಳ್ಳೋದೇ ಆದರೆ ಊಟ ಆದ ನಂತರ ನೀವು ಮಜ್ಜಿಗೆ ಕುಡಿತಿದ್ದೀರಾ ಅನ್ನೋದಾದರೆ ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಸೊ ಇದು ಹೆಲ್ತ್ ಬೆನಿಫಿಟ್ಸ್ ಒಂದು ಕಡೆ. ಆದರೆ
ನೆಕ್ಸ್ಟ್ ನಾವು ಬ್ಯೂಟಿ ಬೆನಿಫಿಟ್ಸ್ ಕಡೆ ಹೊರಟೋಗೋಣ. ಅಫ್ಕೋರ್ಸ್ ಇದನ್ನು ಫೇಶಿಯಲಲ್ಲಿ ಎಲ್ಲೂ ಯೂಸ್ ಮಾಡಲ್ಲ, ಇದನ್ನು ಹೇರ್ ಸ್ಪಾದಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಕೂಡ ಒಂದು ಸೀರಮ್ ಮಾಡೋದನ್ನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಮಾಡ್ಬೋದು ಇದ್ರದ್ದು ಹೇರ್ ಸೀರಮ್ ಮಾಡ್ಕೊಳ್ಳೋದು. ಸೀರಮ್ ಅಂತ ಹೇಳೋದಕ್ಕಿಂತ ಇಟ್ಸ್ ವೆರಿ ಗುಡ್ ಹೇರ್ ಟೆಕ್ಸ್ಚರ್ನ ಚೇಂಜ್ ಮಾಡುವಂಥ ಒಂದು ಪ್ರಾಡಕ್ಟ್ ಅಂತ. ಕಂಡೀಷ್ನರ್ ಕಂಡೀಷ್ನರ್ ಥರನೂ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನಮಗೆ ಅಗೈನ್ ಬೇಕಾಗಿರುವಂಥದ್ದು ನೆಲ್ಲಿಕಾಯಿದು ಪಲ್ಪ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ತುಂಬ ಸೆನ್ಸಿಟಿವ್ ಇದ್ದರೆ ಅಥವಾ ಪ್ರಿಸರ್ವೇಟಿವ್ ಹಾಕದಿರೇ ನಾವು ಹೇರ್ ಸೀರಮ್ ಮಾಡಬೇಕು ಅಂತಂದರೆ ಇಡಿಯಾಗಿ ಇದನ್ನು ಕಟ್ ಮಾಡಬಾರ್ದು. ಆದಷ್ಟು ಮೆಟಲ್ನ ತಾಗಿಸ್ಬಾರ್ದು. ಚಾಕುವಿಂದ ಕಟ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗುತ್ತೆ, ಕಪ್ಪಗಾಗುತ್ತೆ. ಇನ್ನು ನಾವು ಉಪ್ಪಿನಕಾಯಲ್ಲಿ ಕೂಡ ನಾವು ಆದಷ್ಟು ಅದನ್ನು ಕಟ್ ಮಾಡಲ್ಲ, ಆಯಿತಾ. ಎಷ್ಟು ಮೆಟಲ್ ತೆಗೆಸ್ತೀವೋ ಅದು ಅಷ್ಟು ಆಕ್ಸಿಡೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಇಡಿಯಾಗಿ ನಾವು ಹಾಗೆ ಒಂದು ಇಡ್ಲಿ ಸ್ಟ್ಯಾಂಡ್ ಅಥವಾ ಸ್ಟೀಮರ್ ಒಳಗಡೆ ಹಾಕಿ ಇದನ್ನು ಬೇಯಿಸಬೇಕು. 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಅದೇ ಓಪನ್ ಆಗುತ್ತೆ. ಇದರಲ್ಲಿರೋ ಲೈನ್ಸ್ ಏನಿರುತ್ತಲ್ಲ ಆ ಲೈನ್ಸ್ ಹತ್ರ ಈಸಿಯಾಗಿ ಓಪನ್ ಆಗುತ್ತೆ. ಡಿಸೀಡ್ ಮಾಡ್ಬೋದು, ಅಂದರೆ ಬೀಜ ಈಸಿಯಾಗಿ ತೆಗೆದುಬಿಟ್ಟು ಆ ಪಲ್ಪ್ ನಮಗೆ ಇಡಿಯಾಗಿ ಸಿಗುತ್ತೆ. ಸೊ ಒಂದು 3 ರಿಂದ 4 ನಿಮಿಷ ಬೇಯಿಸಿದ್ರೆ ಸಾಕು ಸ್ಟೀಮರ್ ಒಳಗಡೆ. ಸೊ ಆ ಬೇಯಿಸಿ ತೆಗೆದಂಥ ಡಿಸೀಡ್ ಮಾಡಿರೋಂಥ ಪಲ್ಪ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕಿ ಮತ್ತು ವಿಟಮಿನ್ ಇ ಆಯಿಲ್, ನಾವು ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಟ್ಟಂಗೆ ವಿಟಮಿನ್ ಇ ಆಯಿಲ್ ಜೊತೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ವಿಟಮಿನ್ ಇ ಆಯಿಲ್ ಹಾಕೋಕ್ಕೆ ಇಷ್ಟ ಇಲ್ಲ ಅಥವಾ ಅವೈಲಬಿಲಿಟಿ ಇಲ್ಲ ಅಂತಂದರೆ ತುಂಬಾ ಸುಲಭವಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಂತೇನು ಹೇಳ್ತೀವಲ್ಲ ಅದನ್ನು ಹಾಕಿ ಇದಿಷ್ಟು ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಆ ಬ್ಲೆಂಡ್ ಆಗಿರುವಂಥದ್ದನ್ನ ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಹೇರ್ ಬ್ರಿಟಲ್ನೆಸ್ ಆಗಿರುತ್ತಲ್ಲ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಹೇರ್ ಫಾಲ್ ಆಗೋದು ಕೆಲವ್ರಿಗೆ ರೂಟಿಂದನೇ ಹೇರ್ ಫಾಲ್ ಆಗ್ತಾ ಇರುತ್ತೆ, ಅಂದರೆ ಏನು ಕಂಪ್ಲೀಟ್ ರೂಟಿಂದ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅದನ್ನು ಕೂಡ ನಾವು ರೂಟನ್ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ನಾನು ಈಗ ಹೇಳ್ಕೊಟ್ಟಿರೋಂಥ ಫಾರ್ಮುಲಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಆಲ್ಸೋ. 1 ವಾರ ತನಕ ಪ್ರಿಸರ್ವ್ ಮಾಡ್ಕೊಳ್ಬೋದು. ವಾರದಲ್ಲಿ 2 ಸತಿ ಅಥವಾ 3 ಸತಿ ಇದನ್ನು ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಬೋದು. ನಮ್ಮ ಪಾರ್ಲರಲ್ಲಿ ಪ್ರಿಸರ್ವೇಟಿವ್ ಹಾಕಿರಲ್ಲ, ತುಂಬ ದಿನ ಪ್ರಿಸರ್ವ್ ಮಾಡಲ್ಲ. ಆ ಮೂಮೆಂಟಲ್ಲೇ ನಾವು ಯೂಸ್ ಮಾಡಿಬಿಡ್ತೀವಿ. ವಿತಿನ್ 2-3 ಅವರ್ಸಲ್ಲಿ ಅದು ಯೂಸ್ ಮಾಡಿಬಿಡ್ತೀವಿ. ಸೊ ಇದು ಒಂದು ಬೆಸ್ಟ್ ಟೆಕ್ನಿಕ್. ಸೊ ಇದಾದಮೇಲೆ ನೆಲ್ಲಿಕಾಯಿಂದ ಎಣ್ಣೆ ಮಾಡೋದು ಹೇಳ್ಕೊಡ್ತಿದ್ದೀನಿ. ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್, ಅಷ್ಟೇ ಯೂಸ್ಫುಲ್. ಅದಕ್ಕಿಂತ ಮೊದಲು ಈಗ ಅದ್ರ ಜೊತೆ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ನೀವು ಹೇಳಿದ್ರಲ್ವಾ ಸೀರಮ್ಗೆ, ಈಗ ಎಸ್ಪೆಷಲಿ ವಿಟಮಿನ್ ಇ ಇರ್ಬೋದು, ಕ್ಯಾಪ್ಸೂಲ್ಸ್, ಅಂದರೆ ಅದನ್ನ ಹಾಕೋದ್ರಿಂದ ಏನು ಬೆನಿಫಿಟ್ಟು? ಇದು ಮಾತ್ರ ಇದು ಮಾಡಿದ್ರೆ ಸೀರಮ್ ಅಂತಂದ್ರೇ ಹಾಗೆ ಪ್ರದೀಪ್. ಸೀರಮ್ ಅಂದರೆ ನಾವೊಂದು ಬರೀ ಒಂದು ಲಿಕ್ವಿಡ್ ಹಾಕಿದ್ರೆ ಸೀರಮ್ ಆಗಲ್ಲ, ಅಥವಾ ಒಂದು ಆಯಿಲ್ ಹಾಕಿದ್ರೆ ಸೀರಮ್ ಆಗಲ್ಲ. ಯಾವಾಗ ಲಿಕ್ವಿಡ್ ಜೊತೆಗೆ ಒಂದು ಆಯಿಲ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆಗಷ್ಟೇ ಅದು ಸೀರಮ್ ಅಂತ ಕನ್ಸಿಡರ್ ಆಗುತ್ತೆ. ಯಾಕೆ ಹಾಗೆ ಮಾಡ್ತೀವಿ ಅಂತಂದರೆ ಬರೀ ನೀರಿನ ಅಂಶ ಇದ್ದರೆ ಅದು ಅಂದರೆ ಫ್ಲೋ ಆಗಿಬಿಡುತ್ತೆ. ಕೆಲವು ಸತಿ ನಾವೀಗ ಜಾಸ್ತಿ ಹೊತ್ತು ಬಿಡಲ್ಲ, ಟೈಮ್ ಇಲ್ಲದೆ ಇರುವಾಗ ಆಯಿಲ್ ಹಾಕಿದಾಗ ತುಂಬ ಹೊತ್ತು ಬಿಡಬೇಕಾಗತ್ತೆ. ಅಷ್ಟು ತನಕ ಅದು ಪೆನಿಟ್ರೇಷನ್ ಟೈಮ್ ತೊಗೊಳುತ್ತೆ. ಸೊ 2 ಟೈಮ್ ಇರಲ್ಲ. ಇವಾಗ ನಮಗೆ ಬರೀ ಲಿಕ್ವಿಡ್ ಆದ ಫ್ಲೋ ಆಗಿಬಿಡುತ್ತೆ, ಇಲ್ಲಾಂದರೆ ತುಂಬ ಹೊತ್ತು ಆಯಿಲ್ ಹಾಕೋಕ್ಕೆ ಟೈಮ್ ಇರಲ್ಲ. ಬೇಗ ನಮ್ಗೆ ಅದು ಪೆನಿಟ್ರೇಟ್ ಆಗಬೇಕು ಅನ್ನುವಾಗ ಸೀರಮ್ನ ಯೂಸ್ ಮಾಡೋವಂಥದ್ದು. ಹಾಗೆಂತ ನಾವು ಇಲ್ಲೆಲ್ಲೂ ಕೆಮಿಕಲ್ ಸೀರಮ್ನ ಪ್ರಮೋಟ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ಯಾವುದೇ ಥರದ ಸೀರಮ್ಗಳು ಹೇರ್ಗೆ ಯೂಸ್ ಮಾಡಬೇಡಿ, ಕೆಮಿಕಲ್ ಓರಿಯೆಂಟೆಡ್. ನಾವು ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿರ್ತೀವಿ. ಆಯುರ್ವೇದಿಕ್ ಅಥವಾ ನೀವೇ ಮನೇಲಿ ಮಾಡಿದರೆ ಮಾತ್ರ ಇಟ್ ಇಸ್ ಸೇಫ್. ಅದರ್ವೈಸ್ ಯಾರೋ ಇನ್ಫ್ಲುಯೆನ್ಸರ್ ಎಲ್ಲ ಹೇಳ್ತಾರೆ ಅಂತ ಸಿಕ್ಕಿದ ಸೀರಮ್ ಎಲ್ಲ ಅಪ್ಲೈ ಮಾಡ್ಕೊಂಡ್ರೆ ಬಾಲ್ಡೆಡ್ ಆಗಿಬಿಡುತ್ತೆ. ಸುಲಭ ಆಯ್ತಲ್ಲ. ಸೊ ಹಾಗಾಗಿ ಎಲ್ಲ ಸೀರಮ್ಗಳನ್ನೂ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಕೆಮಿಕಲ್ ಓರಿಯೆಂಟೆಡ್ ಯಾವುದೇ ಬ್ರ್ಯಾಂಡ್, ಎಷ್ಟೇ ದೊಡ್ಡ ಬ್ರ್ಯಾಂಡ್ ಇದ್ರೂ ನಾನಂತೂ ಅದನ್ನು ಸಜೆಸ್ಟ್ ಮಾಡಲ್ಲ. ಮನೇಲಿ ಇಷ್ಟೊಂದು ಈಸಿಯಾಗಿರುವಂಥದ್ದನ್ನ ಹೇಳ್ಕೊಡ್ತೀವಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ನಾನು ಆಮ್ಲ ಆಯಿಲ್ನ ಮಾಡೋದು ಹೇಗೆ ಅಂತ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ನೆಲ್ಲಿಕಾಯಿನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಜಜ್ಜಿದ್ರೆ ಅದ್ರದ್ದು ಡಿಸೀಡ್ ಆಗುತ್ತೆ. ಕಲ್ಲಲ್ಲಿ ಜಜ್ಜಿದ್ರೆ ತುರಿದು ಕೆಲವರು ಯೂಸ್ ಮಾಡ್ತಾರೆ, ಬಟ್ ಆಯಿಲ್ ಬ್ಲ್ಯಾಕಿಶ್ ಆಗಿ ಬರುವಂಥ ಕಾರಣಕ್ಕೋಸ್ಕರ ನಾವು ಅದನ್ನು ಜಜ್ಜಿ ಡಿಸೀಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಸಿಗುವಂಥ ಪಲ್ಪನ್ನ ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು. ಇದಕ್ಕೆ ಈಕ್ವಲ್ ಕ್ವಾಂಟಿಟಿಲಿ ತೆಂಗಿನೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಎಳ್ಳೆಣ್ಣೆನ ಕೂಡ ಯೂಸ್ ಮಾಡಬೇಕು. ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಇನ್ನೊಂದಷ್ಟು ರಿಚ್ನೆಸ್ನ ಆ್ಯಡ್ ಮಾಡೋದಕ್ಕೆ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಬೋದು. ಕರಿಬೇವು ಮತ್ತು ನೆಲ್ಲಿಕಾಯಿ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಕರಿಬೇವು ಮತ್ತು ಸುರುಳಿ ಬೇರು ಅಂತ ಸಿಗುತ್ತೆ, ಬಲಮುರಿ ಎಡಮುರಿ ಅಂತ. ಅದು ಸುರುಳಿ ಬೇರನ್ನು ಎಣ್ಣೆ ಒಳಗಡೆ ಹಾಕಿ ಸ್ವಲ್ಪ ಕಲೋಂಜಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ತುಂಬ ಒಳ್ಳೆ ಆಮ್ಲ ಆಯಿಲ್ ರೆಡಿ ಆಗುತ್ತೆ. ಸೊ ಇದು ಯಾವಾಗ ಆಗಿದೆ ಅಥವಾ ಕನ್ಸಿಸ್ಟೆನ್ಸಿ ಹೇಗೆ ಗೊತ್ತಾಗುತ್ತೆ ಆಮ್ಲ ಆಯಿಲ್ ರೆಡಿ ಆಗಿದೆ ಅಂತಂದರೆ ಈ ಆಮ್ಲ ಕ್ರಂಚಿ ಆಗಿರುತ್ತೆ, ಅಂದರೆ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ.
ಸೊ ಸಾಫ್ಟ್ ಟೆಕ್ಸ್ಚರ್ ಹೋಗಿ ಒಂಥರ ಕ್ರಂಚಿ ಥರ ಆಗಿರುತ್ತೆ. ಆ ಥರ ಆಗಿದೆ ಅಂತಂದರೆ ಆಮ್ಲ ಆಯಿಲ್ ರೆಡಿ ಆಗಿದೆ ಅಂತ, ಅಥವಾ ನೋಡುವಾಗಲೇ ಗೊತ್ತಾಗುತ್ತೆ ರಿಚ್ ಗ್ರೀನ್ ಆಯಿಲ್ ರೆಡಿ ಆಗಿರುತ್ತೆ. ಸೊ ಅದನ್ನು ನಾವು ಚೆನ್ನಾಗಿ ಕುದಿಸಿ ಒಂದು ಇಡೀ ದಿನ ಪಾತ್ರೆಯಲ್ಲೇ ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು, ಫ್ರೆಶ್ ಆಮ್ಲ ಆಯಿಲ್ ರೆಡಿ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಪಾರ್ಲರಲ್ಲಿ ಹೊರಗಿಂದ ಯಾವುದು ಸಿಂಥೆಟಿಕ್ ಆಯಿಲ್ಸ್ ತರೋದೇ ಇಲ್ಲ. ಈ ಥರ ಫ್ರೆಶ್ ಆಯಿಲ್ಗಳನ್ನೇ ನಾವು ಪ್ರಿಫರ್ ಮಾಡ್ತೀವಿ, ಕ್ಲೈಂಟ್ಸಿಗೆ ಹೇಳ್ಕೊಡ್ತೀವಿ ಕೂಡ. ಅವ್ರ ಮನೇಲೂ ಅದನ್ನೇ ಯೂಸ್ ಮಾಡಿದಾಗಲೇ ಫಾಲೋ ಅಪ್ ಚೆನ್ನಾಗಾಗೋದು. ಸೊ ಹಾಗಾಗಿ ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು. ನಮ್ಮ ವೀಕ್ಷಕರಿಗೂ ಇಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಯಾವುದೋ ಬ್ರ್ಯಾಂಡೆಡ್ ಆಮ್ಲ ಆಯಿಲ್ ತೊಗೊಂಬಂದಾಗ ಅದರಲ್ಲಿ ಪ್ಯಾರಾಬನ್ ಕೂಡ ಇರುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನೇ ಜಾಸ್ತಿ ಹಾಕಿರ್ತಾರೆ. ಅದು ಮರೆಮಾಚೋದಕ್ಕೆ ಡಾರ್ಕ್ ಆಗಿರುವಂಥ ಕಲರ್ಗಳು, ಫುಡ್ ಕಲರ್ಸ್ನೆಲ್ಲ ಹಾಕಿರ್ತಾರೆ, ಮತ್ತು ಅದರ ಓಡರ್ಗೋಸ್ಕರ ತುಂಬ ಕೆಟ್ಟ ಪರ್ಫ್ಯೂಮ್ಸ್ಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಟೋಟಲಿ ನಾವು ಕೆಮಿಕಲ್ ಹಾಕಿ ಅದು ಹೇರ್ಗೆ ಡ್ಯಾಮೇಜ್ ಮಾಡೋದಕ್ಕಿಂತ ಮನೇಲಿ ಸುಲಭವಾಗಿ ಮಾಡ್ಕೊಳ್ಳೋಂಥ ಈ ಆಮ್ಲ ಆಯಿಲ್ನ ಎಲ್ಲರೂ ಯೂಸ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡೋದ್ರಿಂದ ರೂಟ್ ಸ್ಟ್ರೆಂಥನಿಂಗ್ ಆಗುತ್ತೆ. ಮತ್ತೆ ಇದು ಎಷ್ಟು ದಿನ ಇಟ್ಕೊಳ್ಬೋದು? 3 monthsವರೆಗೂ ಪ್ರಿಸರ್ವ್ ಮಾಡ್ಬೋದು. ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿದ್ದೀವಿ ಅಂದರೆ. ಹೌದು, ಆಯಿಲ್ದು ಯಾವಾಗಲೂ ಶೆಲ್ಫ್ ಲೈಫೇ 3 months ಅಂತ ಹೇಳ್ತೀವಿ. ಆಮೇಲೆ ಅದು ಸ್ವಲ್ಪ ಓಡರ್ ಬರುತ್ತೆ, ಮತ್ತು ಅಷ್ಟು ಫ್ರೆಶ್ನೆಸ್ ಇರೋದಿಲ್ಲ. ಇನ್ಫ್ಯಾಕ್ಟ್ ನಾವು 3 months ಅಲ್ಲ, 3 hours ಇಡಲ್ಲ, ತಕ್ಷಣ ಮಾಡ್ತಿರ್ತೀವಿ, ಅಲ್ಲೇ ಯೂಸ್ ಮಾಡ್ತಾ ಇರ್ತೀವಿ. ಮಾಡ್ಬೋದು. 1 week ಒಳಗಡೆ ಯೂಸ್ ಮಾಡಿದ್ರೆ ಜಾಸ್ತಿ ರಿಸಲ್ಟ್ ಬರುತ್ತೆ. ಮ್ಯಾಕ್ಸಿಮಮ್ 3 monthsವರೆಗೂ ಪ್ರಿಸರ್ವ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ಮೇಲೆ ಪಚ್ಚಕರ್ಪೂರ ಹಾಕಿ ಮಿಕ್ಸ್ ಮಾಡಿಟ್ರೆ ಅದು ಒಳ್ಳೆ ಕೂಲೆಂಟ್ ಥರ. ಯಾರಿಗೆಲ್ಲ ತುಂಬ ಈಗ ಡ್ರೈವ್ ಮಾಡೋವಂಥವ್ರಿಗೆ, ತುಂಬ ವೆಹಿಕಲ್ಸ್ ಎಲ್ಲ ಓಡಿಸೋಂಥವ್ರಿಗೆ ಹೀಟ್ ಆಗಿರುತ್ತೆ, ನೆತ್ತಿ ಎಲ್ಲ ಬಿಸಿ ಆಗಿರುತ್ತೆ, ಅವ್ರಿಗೂ ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಕಣ್ಣೆಲ್ಲ ಕೆಂಪಾಗುತ್ತೆ, ಉರಿ ಬಂದಿರುತ್ತೆ ಕೆಲವ್ರಿಗೆ, ಅದು ಕೂಡ ಇದರಲ್ಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಫ್ರೆಶ್ ಆಮ್ಲ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಇರುತ್ತೆ. ನೆಕ್ಸ್ಟು ಆಮ್ಲದಿಂದ ಒಂದು ಒಳ್ಳೆ ಹೇರ್ ಪ್ಯಾಕನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ರಿವೀಲ್ ಮಾಡೋಣ ಇವಾಗ. ಸೊ ಹೇರ್ ಪ್ಯಾಕ್ ಅಂದ ತಕ್ಷಣ ತುಂಬ ಜನ ಇದನ್ನು ತೆಗೆದು ಪಲ್ಪ್ನ ತೆಗೆದು ಡೈರೆಕ್ಟಾಗಿ ಗ್ರೈಂಡ್ ಮಾಡಿಲ್ಲ ಹಚ್ತಾರೆ. ಅಗೇನ್ ಅಷ್ಟೊಂದು ಅಸಿಡಿಕ್ ಆಗಿರುವಂಥದ್ದನ್ನ ಹೇರ್ಗೆ ಅಪ್ಲೈ ಮಾಡಬಾರ್ದು ಡೈರೆಕ್ಟಾಗಿ. ಲೆಮನ್ ತೊಗೊಂಡು ಡೈರೆಕ್ಟಾಗಿ ಹಚ್ಚಬಾರ್ದು ಅಂತ ಸಾಕಷ್ಟು ಸತಿ ಹೇಳಿದ್ದೀವಿ. ಸೊ ತುಂಬ ತೀಕ್ಷ್ಣ ಪ್ರಕೃತಿ ಇರೋದನ್ನ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ಸೊ ಇದ್ರದ್ದು ಹೇರ್ ಪ್ಯಾಕ್ ಮಾಡ್ಕೊಳ್ತೀವಿ ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿವಸ ರಾತ್ರಿ ಮೆಂತೆ ಕಾಳುಗಳಿರುತ್ತಲ್ಲ ಅದನ್ನು 1 cup ಅಷ್ಟು ನೀರಲ್ಲಿ ನೆನೆಸ್ಬೇಕು. ಸಾಧ್ಯ ಆದರೆ ಮೊಸರಲ್ಲಿ ನೆನೆಸಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಮೆಂತೆ ಮತ್ತು ಮೊಸರು ತಂಪು, ತುಂಬ ತಂಪು ಚೆನ್ನಾಗಾಗುತ್ತೆ. ಮೊಸರಲ್ಲಿ ನೆನೆಸಿಟ್ಟಿರೋ ಮೆಂತೆ ತೊಗೊಳ್ಬೇಕು. ಅದಕ್ಕೆ ಇದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಇದನ್ನು ನಾವು ಜಜ್ಜಿ ಅದರದ್ದು ಅಂದರೆ ಬೀಜ ತೆಗೆದು ಉಳಿದಿರೋಂಥ ಪಲ್ಪನ್ನು ತೊಗೊಳ್ಬೇಕು. ಇದಕ್ಕೆ ಸ್ವಲ್ಪ ದಾಸವಾಳದ ಎಲೆ, ಆಮೇಲೆ ಅಗಸೆ ಸೊಪ್ಪು ಅಂತ ಬರುತ್ತೆ, ಅಗಸೆ ಸೊಪ್ಪು, ಆಮೇಲೆ ಗೋಣಿ ಸೊಪ್ಪು, ಜೊತೆಗೆ ಇದರಲ್ಲಿ ಹೊನ್ಗೊನೆ ಸೊಪ್ಪು, ಇದಿಷ್ಟು ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀವಿ. ಅದು ಇದ್ರ ಜೊತೆ ನೆಲ್ಲಿಕಾಯಿ ಜೊತೆ ಇದಿಷ್ಟು ಸೊಪ್ಪುಗಳನ್ನ ಹಾಕಿ, ಅದೆಲ್ಲ ಮಂದ ಪ್ರಕೃತಿದಾಗಿರೋದ್ರಿಂದ ಅದು ತುಂಬ ಅದಕ್ಕೆ ಬೂಸ್ಟ್ ಮಾಡುತ್ತೆ, ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಸೊ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಕೊಂಡು 20 minutes ಬಿಟ್ಟು ವಾಶ್ ಮಾಡಿದರೆ ಸಾಕು. ಒಂದು ಕೂಲೆಂಟಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರ್ನ ನರಿಷ್ ಮಾಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಅಂತೂ ಫಸ್ಟ್ ಅಟೆಂಪ್ಟಲ್ಲೇ ರಿಡ್ಯೂಸ್ ಆಗ್ತಾ ಬರುತ್ತೆ. ಜೊತೆಗೆ ಯಾರಿಗೆಲ್ಲ ಫಾಸ್ಟ್ ಹೇರ್ ಗ್ರೋತ್ ಆಗಬೇಕು ಅಂತ ಅನಿಸುತ್ತೋ ಅವ್ರಿಗೆ ಈ ಹೇರ್ ಪ್ಯಾಕ್ನ ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಸೀರಮ್ ಹೇಳ್ಕೊಟ್ಟಿದ್ದೀವಿ, ಆಯಿಲ್ ಹೇಳ್ಕೊಟ್ಟಿದ್ದೀವಿ, ಆ್ಯಂಡ್ ಹೇರ್ ಪ್ಯಾಕ್ ಹೇಳ್ಕೊಡ್ತೀವಿ. ಇದಿಷ್ಟು ಒಂದು ಕಾಂಬೋ ಆಫರ್ ಥರ. ಸೊ ಮನೇಲಿ ಇದೀಗ ಸೆಕೆಂಡ್ ಬ್ಯಾಕ್ ಟು ಬ್ಯಾಕ್ ಕಾಂಬೋ ಆಫರ್ಸ್. ಸೊ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ಆಲ್ವೇಸ್ ಮೈ ಪ್ಲೆಜರ್. ಸೊ ನಿಮ್ಮ ಆರೋಗ್ಯ ಹೇಗೆ ನಿಮಗೆ ಮುಖ್ಯನೋ ಅಷ್ಟೇ ಮುಖ್ಯ, ಅಥವಾ ಅದಕ್ಕಿಂತ ಜಾಸ್ತಿ ಮುಖ್ಯ ಸೌಂದರ್ಯ. ಅದನ್ನು ಹೇಗೆ ಸಿಂಪಲ್ ಆಗಿರುವಂಥ ಮನೆಯಲ್ಲೇ ಸಿಗುವಂಥ ಅಥವಾ ತರಕಾರಿ ಅಂಗಡಿಯಲ್ಲಿ ಸಿಗುವಂಥ ಈ ಇಂಗ್ರೀಡಿಯೆಂಟ್ಸಿಂದ ಮೇಂಟೈನ್ ಮಾಡಬಹುದು ಅನ್ನೋದನ್ನು ತುಂಬ ಸುಂದರವಾಗಿ ಪ್ರತಿ ವಾರ ನಮಗೆ ಹೇಳ್ಕೊಡ್ತಾ ಇರುವಂತಹ ದೀಪಾ ನಾಗೇಶ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬೆಳಕಿಲ್ಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಪ್ರತಿದಿನ ಮಾಹಿತಿ, ಮನರಂಜನೆಯ ಸರಣಿ ಸಂಚಿಕೆಗಳು ಬರ್ತಾನೆ ಇರ್ತವೆ. ನಿಮ್ಮ ಪ್ರೀತಿನ ಕೊಡ್ತಾ ಇದ್ದೀರಿ, ಇನ್ನೊಂದಿಷ್ಟು ಜನರಿಗೆ ಅದನ್ನು ಹಂಚಿ. ನಮಸ್ಕಾರ.